ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 10 ಆಫ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು 3ನೇ ದಿನ, ಹಾಗೆ ಇವತ್ತು ರೆಸ್ಟ್ ಡೇ ಕೂಡ. ಸೊ ನಾನು ಯಾವುದೇ ರೀತಿ ವರ್ಕೌಟ್ ಮಾಡ್ತಾ ಇಲ್ಲ. 30 ಮಿನಿಟ್ಸ್ ವಾಕ್ ಹೋಗ್ತೀನಿ ಈವ್ನಿಂಗ್ ಹಂಗೆ. ಈಗ ಬೆಳಗ್ಗೆ ಲೇಟ್ ಆಯಿತು ಎದ್ದೇಳೋದು ಅಂದ್ಬಿಟ್ಟು ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಮರ್ತೋದೆ ನಾನು. ಹಾಗೆ ಟೀ ಕೂಡ ಕುಡ್ಕೊಂಡು ಈಗ ಹೇರ್ ಆಯಿಲ್ ಅಪ್ಲೈ ಮಾಡೋಣ ಅಂತ ಬಂದಿದ್ದೀನಿ. ನನಗೇನು ಅಷ್ಟೊಂದು ಕೆಲಸ ಇರಲಿಲ್ಲ, ಹಾಗೆ ನನಗೆ ಹೊರಗೆ ಹೋಗೋದು ಕೂಡ ಏನೂ ಇರಲಿಲ್ಲ. ಸೊ ಹೇರ್ ಕೇರ್ ಆದರೂ ಮಾಡೋಣ ಅಂದ್ಬಿಟ್ಟು ಹೇರ್ ಆಯಿಲ್ ಹಚ್ಕೊಳ್ಳೋಣ ಅಂತ ಇದ್ದೀನಿ. ಹೇರ್ ಆಯಿಲ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಅಷ್ಟೇ. ಇತ್ತೀಚೆಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನನಗೆ ಹೇರ್ ಫಾಲ್, ಡ್ಯಾಂಡ್ರಫ್ ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಪಿಂಪಲ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈಗ ಕಡಿಮೆ ಆಗ್ತಾ ಇದೆ ನನಗೆ ಪಿಂಪಲ್ಸ್ ಎಲ್ಲ. ಹೇರ್ ಫಾಲ್ ಕೂಡ ಹಾಗೆ ಕಡಿಮೆ ಆಗ್ತಾ ಇದೆ ನನಗೆ. ಮತ್ತು ಆಯಿಲ್ ಬಗ್ಗೆ ಹೇಳೋದಾದರೆ ದುರ್ದುರ ಪತ್ರಾದಿ ತೈಲಂ ಅಂತ ಕೊಟ್ಟಿದ್ದಾರೆ ನನಗೆ ಆಯುರ್ವೇದಿಕ್ ಡಾಕ್ಟರು. ಇತ್ತೀಚೆಗಷ್ಟೇ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ದೆ ಫಾರ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಅವ್ರು ನನಗೆ ಹೇಳಿದ್ದು ಇಷ್ಟೇ, ಲೈಫ್ ಸ್ಟೈಲು ಮತ್ತು ಫುಡ್ ಹ್ಯಾಬಿಟ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಎಂಥದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗುತ್ತೆ ಅಂತ. ಸೊ ಅವ್ರು ನನಗೆ ಹೇರ್ ಆಯಿಲ್ನ ಕೂಡ ಕೊಟ್ಟಿದ್ದಾರೆ, ಹೇರ್ ಫಾಲ್ ನಿಲ್ಸೋಕ್ಕೆ ಮತ್ತು ಡ್ಯಾಂಡ್ರಫ್ ಕೂಡ ನಿಲ್ಸೋಕ್ಕೆ. ಬಟ್ ಇದು ನನಗೆ ಒಂದೇ ವಾಶಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅವ್ರು ನನಗೆ 2-3 ವಾಷಸ್ ಬೇಕು ರಿಸಲ್ಟ್ ತೋರ್ಸೋಕ್ಕೆ ಅಂತ ಹೇಳಿದರು. ಒಂದೇ ವಾಶಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದಂಥ ಕಂಪ್ಲೀಟ್ ಡ್ಯಾಂಡ್ರಫ್ನ ಕಡಿಮೆ ಮಾಡಿದೆ ಇದು. ಸೊ ನಿಮಗೂ ಇದನ್ನು ತೋರಿಸೋಣ ಅಂತ ನಾನು ನಿಮಗೆ ತಂದಿದ್ದೀನಿ. ಇದನ್ನು ದುರ್ದುರ ಪತ್ರಾದಿ ತೈಲಂ ಅಂತ, ಇದು 100 mlಗೆ 110 ರೂಪಾಯಿ ಆಗುತ್ತೆ. ಈಗ ಇದನ್ನು ತೊಗೊಳೋದು ತುಂಬಾ ವರ್ತ್ ಅನಿಸುತ್ತೆ, ಯಾಕಂದರೆ ಡ್ಯಾಂಡ್ರಫಿಂದ ತಲೆ ನೆವೆ ಆಗೋದು, ಇಚ್ಚಿಂಗ್ ಆಗೋದು ಮತ್ತು ಹೇರ್ ಫಾಲ್ ಜಾಸ್ತಿ ಆಗೋದು, ಮೇಯ್ನಾಗಿ ಹೇರ್ ಫಾಲ್ ಜಾಸ್ತಿ ಆಗೇ ಆಗುತ್ತೆ ಡ್ಯಾಂಡ್ರಫ್ ಬಂತು ಅಂದರೆ. ಮತ್ತು ತುಂಬ ಇರಿಟೇಷನ್ಸ್ ಆಗುತ್ತೆ. ಅದಕ್ಕೋಸ್ಕರ 110 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ 1 ಅಥವಾ 2 ವಾಶಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ಪಿಕ್ ಅಟ್ಯಾಚ್ ಮಾಡ್ತೀನಿ, ನೀವು ಕೂಡ ನೋಡಿ. ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನ್ ಆಯುರ್ವೇದಿಕ್ ಕ್ಲಿನಿಕಲ್ಲೂ ಸಿಗುತ್ತೆ, ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸ್ ಇರುತ್ತಲ್ಲ ಅಲ್ಲೂ ಸಿಗುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 1 ಕಪ್ ಟೀ ಕುಡಿತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚ್ಗೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಲಂಚ್ ಬಂದು ಸೋರೆಕಾಯಿ ಮತ್ತು ತೊಗರಿಬೇಳೆ ಹಾಕ್ಕೊಂಡು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸೋರೆಕಾಯಿ ಮೇಲ್ಗಡೆ ಸಿಪ್ಪೆ ಮತ್ತು ಒಳಗಡೆ ಬೀಜಗಳನ್ನೆಲ್ಲ ತಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ತೊಗರಿಬೇಳೆ ಜೊತೆ ಹಾಕ್ಕೋತಾ ಇದ್ದೀನಿ. ಸೋರೆಕಾಯಿ ಬೇಯಿಸ್ಕೊಳ್ಳುವಾಗಲೇ ಸಾಂಬಾರು ಪುಡಿ, ಅರಿಶಿನ ಪುಡಿ ಇದನ್ನೆಲ್ಲ ಹಾಕೋತಾ ಇದ್ದೀನಿ, ಸೊ ಈಸಿಯಾಗಿ ಆಗುತ್ತೆ ಅಂತ. 2 ವಿಜಿಲ್ ಕೂಗಿದಾದ್ಮೇಲೆ ಕುಕ್ಕರ್ ಆರಿದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಮುಗೀತು. ಇನ್ನು ಲಂಚ್ಗೆ ನಾನು ರೈಸ್ ಜೊತೆಗೆ ತರಕಾರಿ ಮತ್ತು ಕಾಳು ಸಾಂಬಾರಲ್ಲಿ ಇದನ್ನ ಜಾಸ್ತಿ ತಗೋತಾ ಇದ್ದೀನಿ. ಜೊತೆಗೆ ಮೊಸರು ಮತ್ತು 2 ಹಪ್ಪಳ ತೊಗೊಂಡಿದ್ದೀನಿ. ಸ್ವಲ್ಪ ಸಂಜೆ ಹಂಗೆ ನನಗೆ ಚಾಕ್ಲೇಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂತ ಡಾರ್ಕ್ ಚಾಕ್ಲೇಟ್ ತೊಗೋತಾ ಇದ್ದೀನಿ. ಜಸ್ಟ್ 1 ಪೀಸ್ ತೊಗೋತಾ ಇದ್ದೀನಿ ಅಷ್ಟೇ. 1 ಪೀಸಲ್ಲಿ ನಮಗೆ 100 ಕ್ಯಾಲರೀಸ್ ಬರುತ್ತೆ. ಮತ್ತು ಡಾರ್ಕ್ ಚಾಕ್ಲೇಟ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ನೈಟ್ ಡಿನ್ನರ್ಗೆ ತೆಳುವಾಗಿರುವಂಥ ಚಿಕ್ಕ ಮುದ್ದೆ ತೊಗೊಂಡಿದ್ದೀನಿ ಅಷ್ಟೇ. ಜೊತೆಗೆ ತರಕಾರಿ ಮತ್ತು ಬೇಳೆನ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಮನೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.